ಚುನಾವಣಾ ಆಯೋಗದ ವಿರುದ್ಧ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು ಕೆಂಡ ಕಾರ್ತಾ ಇದ್ದಾರೆ. ಆಯೋಗದ ವಿರುದ್ಧ ಧರಣಿಯನ್ನು ಆರಂಭಿಸಿದ್ದಾರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು. ಮಮತಾ ಬ್ಯಾನರ್ಜಿ ಅವರಂತೂ ಈ ಜನ್ಮಕ್ಕೆ ತಿದ್ಕೊಳ್ತಾರೆ, ಸರಿ ಹೋಗ್ತಾರೆ ಅಂತ ಅನ್ಕೊಳ್ಳೋದೇ ವೇಸ್ಟ್. ಚುನಾವಣಾ ಆಯೋಗದ ವಿರುದ್ಧ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು ಕೆಂಡ ಕಾರ್ತಾ ಇದ್ದಾರೆ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಹೆಸರುಗಳನ್ನು ಡಿಲೀಟ್ ಮಾಡಿದ್ದಾರೆ SIR ಪ್ರಕ್ರಿಯೆಯಲ್ಲಿ ಅಂತ ಮಮತಾ ಬ್ಯಾನರ್ಜಿ ಅವರು ಆಕ್ರೋಶ ಹೊರ ಹಾಕಿದ್ದಾರೆ. ಅದು ಆಕ್ರೋಶ ಯಾವ ಪರಿಯಾಗಿ ವ್ಯಕ್ತವಾಗ್ತಾ ಇದೆ ಅಂದರೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡಿ ಚುನಾವಣಾ ಆಯೋಗದ ಕ್ರಮ ಸರಿಯಿಲ್ಲ ಅಂತ ಹೇಳುವ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಈ ದೇಶದ ಒಬ್ಬರು ಮುಖ್ಯಮಂತ್ರಿಗಳು ಕೋರ್ಟ್ನಲ್ಲಿ ವಾದ ಮಾಡಿದಂತಹ ಪ್ರಪ್ರಥಮ ನಿದರ್ಶನ ಏನಾದರೂ ಇದ್ದರೆ ಅದು ಮಮತಾ ಬ್ಯಾನರ್ಜಿಯವರು. SIR ಪ್ರಕ್ರಿಯೆ ಸರಿಯಾಗಿಲ್ಲ, ಸುಮ್ಮನೆ ಬೇಕಾಬಿಟ್ಟಿಯಲ್ಲಿ ಇವರು ಹೆಸರುಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಕಲ್ಕತ್ತಾದ ಎಸ್ಪ್ಲನೇಡ್ ಮೆಟ್ರೋ ಚಾನೆಲ್ನಲ್ಲಿ ಮಮತಾ ಬ್ಯಾನರ್ಜಿಯವರು ಧರಣಿಯನ್ನು ನಡೆಸ್ತಾ ಇದ್ದಾರೆ. ಮತದಾರರ ಹಕ್ಕನ್ನು ಕಸಿದುಕೊಳ್ಳೋದಕ್ಕೆ BJP ಚುನಾವಣಾ ಆಯೋಗ ಪಿತೂರಿಯನ್ನು ನಡೆಸ್ತಾ ಇದೆ, ಇದರ ಮುಖವಾಡವನ್ನು ನಾನು ಕಳಿಸ್ತೀನಿ ಅಂತ ಮಮತಾ ಬ್ಯಾನರ್ಜಿಯವರು ಪ್ರತಿಜ್ಞೆ ಮಾಡಿದ್ದಾರೆ. 63.66 ಲಕ್ಷ ಹೆಸರುಗಳನ್ನು, ಅಂದರೆ 63,66,000 ಜನರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದಿದೆ ಚುನಾವಣಾ ಆಯೋಗ. ಇದರಿಂದಾಗಿ ಮತದಾರರ ಸಂಖ್ಯೆ 7,66,00,000ದಿಂದ 7 ಕೋಟಿಗೆ ಬಂದು ನಿಂತ್ಕೊಂಡಿದೆ. ಸೊ ಹೀಗಾಗಿ ಇದೆಲ್ಲವೂ ಕೇಂದ್ರ ಮತ್ತು ಚುನಾವಣಾ ಆಯೋಗದ ಪಿತೂರಿ ಹುನ್ನಾರ ಅಂತ ಮಮತಾ ಬ್ಯಾನರ್ಜಿಯವರು ಆರೋಪ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯವರು ಮರ್ತು ಹೋಗ್ಬಿಟ್ಟಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಮುಖಕ್ಕೆ ಪೇಪರ್ ಎಸೆದಿದ್ರು ಮಮತಾ ಬ್ಯಾನರ್ಜಿಯವರು. ಹಿಂಗೆ ಮುಖಕ್ಕೆ ಎಸೆದ್ಬಿಟ್ಟಿದ್ರು ಪೇಪರ್ನ ಒಂದು ಸಲ. ಯಾಕೆ ಎಸೆದಿದ್ರು ಗೊತ್ತೇ? ಪಶ್ಚಿಮ ಬಂಗಾಳದಲ್ಲಿ ವಲಸಿಗರ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಬಾಂಗ್ಲಾದಿಂದ ಎಲ್ಲ ಬಂದು ಪಶ್ಚಿಮ ಬಂಗಾಳದಲ್ಲೆಲ್ಲ ಬಂದು ಸೇರ್ಕೋತಾವ್ರೆ. ಇದರಿಂದ ನನಗೆ ತುಂಬ ತೊಂದರೆ ಆಗುತ್ತೆ, ನಮಗೆ ಆಂತರಿಕ ಭದ್ರತೆಯ ಪ್ರಶ್ನೆ ಇದು, ಪಶ್ಚಿಮ ಬಂಗಾಳದ ಭದ್ರತೆಯ ಪ್ರಶ್ನೆ ಇದು ಅಂತ ಹೇಳಿ ಸ್ಪೀಕರ್ ಮುಖಕ್ಕೆ ಪೇಪರ್ ಎಸೆದಿದ್ರು ಮಮತಾ ಬ್ಯಾನರ್ಜಿಯವರು ಒಂದು ಕಾಲದಲ್ಲಿ, ಒಂದು 20 ವರ್ಷಗಳ ಹಿಂದೆ. ಅಂಥ ಮಮತಾ ಬ್ಯಾನರ್ಜಿಯವರು ಇವತ್ತು ಅದೇ ಚುನಾವಣಾ ಆಯೋಗ ನಡೆಸ್ತಾ ಇರ್ತಕ್ಕಂಥ SIR ಪ್ರಕ್ರಿಯೆಗೆ ಅಡ್ಡಿಪಡಿಸಿದ್ದಿರೋದು ಅಲ್ಲದೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ಬಂದಿದ್ದಾರೆ. ಮಮತಾ ಬ್ಯಾನರ್ಜಿ ಅವರಿಗೆ ಛೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್. ಆದರೂ ಸಹ ಈ ಅಮ್ಮ ಯಾಕೋ ಸರಿಯಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ.